ಆಫೀಸ್ ಕೆಲಸದಲ್ಲಿ ನಿವೃತ್ತಿ ಆಗಿದ್ದರು, ಬಟ್ ನನ್ನ ಜೊತೆಯಲ್ಲಿ ಮತ್ತೆ ವೃತ್ತಿ ಆಗಿದ್ರು, ಮತ್ತೆ ಕೆಲಸ ಮಾಡ್ತಿದ್ದಾರೆ. ಹಾಗೆ ನಮ್ಮ ಬಾಲಕೃಷ್ಣ ಅವರು HAL ಏರೋಜಿನ್ ಫ್ಯಾಕ್ಟ್ರಿಯಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದು ನಮ್ಮ ಜೊತೆಯಲ್ಲಿ GTI ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ವಿ. ಈಸ್ ಆಲ್ಸೋ ವೈಸ್ ಚೇರ್ಮನ್ ಆಫ್ ಏರೋನಾಟಿಕ್ಸ್ ಸೊಸೈಟಿ ಆಫ್ ಇಂಡಿಯಾ ಬ್ಯಾಂಗ್ಳೂರ್ ಬ್ರಾಂಚ್ಗೆ. ಹಾಗೆ ನಮ್ಮ ಸ್ನೇಹಿತರು ಕಮಾಂಡರ್ ಜಯಂತ್ ಅವರು ಇಂಡಿಯನ್ ನೇವಿಯಲ್ಲಿ ಕಮಾಂಡ್ ಆಗಿದ್ದು ನಿವೃತ್ತಿಯಾಗಿ ಸದ್ಯಕ್ಕೆ ಪಾರ್ಕ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರು ನೇವಿಯಿಂದ ನಮ್ಮ GTI ಡೆಪ್ಯುಟೇಷನ್ ಬಂದಿದ್ದಾರೆ, ಆಮೇಲೆ ಅಲ್ಲಿಂದ HAL ಡೆಪ್ಯುಟೇಷನ್ ಹೋಗಿದ್ದಾರೆ, ಆಮೇಲೆ ಅವರು ರಿಟೈರ್ ಆಗಿದ್ದಾರೆ. ಬಟ್ ರಿಟೈರ್ ಆದ್ರೂ ಈಸ್ ನಾಟ್ ಟೈರ್ಡ್, ಈಸ್ ವೆರಿ ಆ್ಯಕ್ಟಿವ್ ಪರ್ಸನ್. ನಮ್ಮ ಜೊತೆಯಲ್ಲಿ ಮಿಸ್ಟರ್ ಕಲ್ಯಾಣ್, ಐ ಆಲ್ವೇಸ್ ಕಾಲ್ ಹಿಮ್ ಆಸ್ ವೈಸ್ ಪ್ರೆಸಿಡೆಂಟ್. I think Gujarat always appreciating Prime Minister of India, but never Prime Minister full time. ಇವ್ರು ನೋಡಿದವ್ರು ನೋಡಬೇಕಾಗಿಲ್ಲ. ಇವ್ರು ನನ್ನ ಜೊತೆಯಲ್ಲಿ ಆಸ್ ಎ ಸೈಂಟಿಸ್ಟ್ ಗ್ರೂಪ್ ಡೈರೆಕ್ಟರ್ ಕೆಲಸ ಮಾಡೋದು. ಅವರು ರಿಟೈರ್ ಆಗಿ ನನ್ನ ಜೊತೆಯಲ್ಲಿ ಎಲ್ಲ ನಾವು ಏರೋನಾಟಿಕಲ್ ವಿಷಯಗಳನ್ನ ಮತ್ತೆ ನಾವು ಪ್ರಾಸಿಕ್ಯೂಟ್ ಮಾಡ್ತಾ ಇರ್ತೀವಿ. ಆ ಪ್ರಾಸೆಸ್ ಮಾಡುವಾಗ ಒಂದು ವರ್ಕ್ಶಾಪು ಅಥವಾ ಸೆಮಿನಾರು, ಅದು ಎನಿ ಅದರ್ ಲೆಕ್ಚರ್ಸು, ಈ ಥರ ಎಷ್ಟೋ ಒಂದು ಹಲವು ಕಾರ್ಯಕ್ರಮ ನಾವು ನೋಡ್ತಾ ಇದ್ದೀವಿ. ಈ ನಾಳೆ ಬರೋ ಕಾರ್ಯಕ್ರಮದಲ್ಲಿ ನಾನು ಸ್ವಲ್ಪ ಇಂಗ್ಲೀಷ್ ಜಾಸ್ತಿ, ಕನ್ನಡ ಕಮ್ಮಿ ಮಾತಾಡ್ತೀನಿ. ನೀವು ಇಂಗ್ಲೀಷ್ ಕನ್ನಡಕ್ಕೆ ಟ್ರಾನ್ಸ್ಫರ್ ಮಾಡಿ, ಕನ್ನಡ ಇಂಗ್ಲೀಷ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಕನ್ನಡ ಇವರ ಜೊತೆ ಈ ಥರ ಕೂರ್ಗಿಯವ್ರ ಥರ ನಾನು ಮಾತಾಡೋಕ್ಕಾಗಲ್ಲ. ಅವೆಲ್ಲ ಬೆಂಗಳೂರು ವಾಸಿಗಳು. ಬೆಂಗಳೂರು ಅಂದರೆ ಎಲ್ಲ ಭಾಷೆಗಳು ಮಿಕ್ಸ್ ಆಗಿಬಿಟ್ಟು ಕೊನೆಗೆ ಇಂಗ್ಲೀಷ್ ಬಂದ್ಬಿಡುತ್ತೆ, ಕಾಮನ್ ಲ್ಯಾಂಗ್ವೇಜ್. ಇದು ದಿ ಐಡಿಯಾ ಆಫ್ ಕಾಲಿಂಗ್ ಫಾರ್ ದಿ ಸೆಮಿನಾರ್ ಈಸ್ in our country we have a lot of friend please come forward. Okay, so the tomorrow's seminar is titled as application of Indian gas turbines and Indian endeavors. ನಾವು ಇಂಡಿಯಾದಲ್ಲಿ ಗ್ಯಾಸ್ ಟರ್ಬೈನ್ಸ್ ರಿಸರ್ಚ್ ಮಾಡಿ, ಡಿಸೈನ್ ಮಾಡಿ, ಡೆವಲಪ್ಮೆಂಟ್ ಮಾಡಿ, ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ. ಅಂದರೆ ಈ ಒಂದು ಸೆಮಿನಾರು ಇಟ್ಸ್ ಓನ್ಲಿ ಮೆಂಟ್ ಫಾರ್ ದ ಗ್ಯಾಸ್ ಟರ್ಬೈನ್ ಇಂಜಿನ್ಸ್ ಡಿಸೈನ್, ಡೆವಲಪ್ಡ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. ಔಟ್ಸೈಡಿಂದ ನಾವು ಲೈಸೆನ್ಸ್ ಪ್ರೊಡಕ್ಷನ್ HAL ಮಾಡೋದಕ್ಕೆ ಅಲ್ಲಿ ಅಪ್ಲಿಕೇಶನ್ ಇದೆ, ಏರ್ಕ್ರಾಫ್ಟ್ ಏರ್ಫೋರ್ಸ್ ಅಪ್ಲಿಕೇಶನ್ ಇದೆ. ಈ ಹೊಸದಾಗಿ ಮಾಡುವ ಇಂಜಿನ್ಗೆ ಏನು ಅಪ್ಲಿಕೇಶನ್ ಅಂತ ಒಂದು ಚರ್ಚೆ ಮಾಡೋದಕ್ಕೆ, ಪ್ಲಸ್ ವಾಟ್ ಈಸ್ ಇಂಡಿಯನ್ ಎಂಡೆವರ್ ಅಂದರೆ ಇಂಡಿಯಾದಲ್ಲಿ ಇಂಡಿಯನ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಅಂತ we are actually going to have a seminar tomorrow. ಈಗ ಒಂದು ಎಕ್ಸಾಂಪಲ್ ನಿಮಗೆಲ್ಲರಿಗೂ ಗೊತ್ತು, ಕಾವೇರಿ ಇಂಜಿನ್. ಕಾವೇರಿ ಅಂತ ಹೇಳಿದ ತಕ್ಷಣ ಎಲ್ಲರೂ ನಿಂತ್ಬಿಡ್ತಾರೆ, ಓ ಕಾವೇರಿ ಅಂದರೆ ಅಯ್ಯೋ ತಮಿಳುನಾಡು ಕರ್ನಾಟಕ ಒಂದು ಸುದ್ದಿಗೋಷ್ಠಿ, ಒಂದು ಜಗಳಗೋಷ್ಠಿ, ಒಂದು ಹಿತಗೋಷ್ಠಿ ಎಲ್ಲ ಬಂದ್ಬಿಡುತ್ತೆ. ಅದು ಆ ಥರ ಎಲ್ಲ. ಇಸ್ ಏರೋ ಇಂಜಿನ್ ನೇಮ್ ಕಾವೇರಿ ಅಂತ. ಈ ಇಂಜಿನ್ ನಾವು ಡೆವಲಪ್ ಮಾಡಿ ಸುಮಾರು 18 ವರ್ಷ 20 ವರ್ಷ ಮೇಲಾಗಿದೆ. ಈ ಇಂಜಿನ್ ನಾವು ರಷ್ಯಾದಲ್ಲಿ ಹಾರಿಸಿದ್ವಿ, ರಷ್ಯನ್ IL-76 ಏರ್ಕ್ರಾಫ್ಟ್. ಇಟ್ ಹಸ್ ಫ್ಲೋನ್ ಸಕ್ಸಸ್ಫುಲ್ ಫಾರ್ ಮೋರ್ ದೆನ್ 70 hours. ಬಟ್ ಇದು ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಏನು ಸೇರಿಲ್ಲ, ಯಾಕಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಥ್ರಸ್ಟ್, ಪವರ್ ಸ್ವಲ್ಪ ಕಮ್ಮಿ ಇದೆ, ಸ್ವಲ್ಪ ಒಂಚೂರು ವೆಯ್ಟ್ ಜಾಸ್ತಿ ಇದೆ. ಸೊ ಅದಕ್ಕಿನ್ನೂ ಟ್ರಯಲ್ಸ್ ನಡೀತಾ ಇದೆ. ಆದರೆ ನನ್ನ ಉದ್ದೇಶ ಪ್ರಕಾರ ಸದ್ಯಕ್ಕಿರುವ ಸ್ಟೇಟಲ್ಲಿ ಇಂಜನ್ನು ಎಲ್ಸೆಗೆ ಟ್ಯಾಕ್ ಮಾಡಿ ಹಾರಿಸ್ಬೋದು. ಎಷ್ಟು ಆದರೂ ಆಗಲಿ ಪರವಾಗಿಲ್ಲ, ಸ್ವಲ್ಪ ಜಾಸ್ತಿ ಕಮ್ಮಿ ಬರೋದ್ರೂ ಕಮ್ಮಿದಲ್ಲೇ ಹಾಸನ, ಆ ಥರ ನನ್ನ ಉದ್ದೇಶ. ಮುಂದಕ್ಕೆ ಈ ಡೆಸಿಷನ್ ತಗೊಳ್ಳೋರು DRDO, ಮಿನಿಸ್ಟ್ರಿ ಆಫ್ ಡಿಫೆನ್ಸ್, HAL, ಆ ಥರ ಅವರೆಲ್ಲ ಸೇರಿ ಡೆಸಿಷನ್ ತಗೊಳ್ತಾರೆ. ಅದೇ ಅವ್ರಿಗೆ ಬಿಟ್ಟಿದ್ದು. ನಾನು ಈಗ ನಿವೃತ್ತಿ ಆಗೋದ್ರಿಂದ ನಾನು ಹೆಚ್ಚು ಮಾಡೋದು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ನನ್ನ ಕೈಯಲ್ಲಿ ಅಷ್ಟು ಪವರ್ಸ್ ಇಲ್ಲ. ಈಗ ರಿಟೈರ್ಡ್ ಪರ್ಸನ್. ಅದೇ ಥರ ನಾವು ಇಂಡಿಯನ್ ನೇವಿ ಕೂಡ ಒಂದು ಇಂಜಿನ್ ಮಾಡಿದ್ವಿ. That also has been proven successfully for 12 megawatts or 14 megawatts was the power generation. ಅಂದರೆ for ship propulsion. That is also very successful single prototype. ಅದನ್ನು ನೇವಿ ಇಷ್ಟಪಡಿದ್ರೆ ಇನ್ನೂ ಚೆನ್ನಾಗಿ ಡೆವಲಪ್ ಮಾಡಿ ನಾವು ಮಾಡ್ಬೋದು, ಅಥವಾ ಬೇರೆ ಕಂಟ್ರೀಸ್ ಯಾರಾದರೂ ಬೇಕೆಂದರೆ ಅದನ್ನು ಇನ್ನೂ ಚೆನ್ನಾಗಿ ಡೆವಲಪ್ ಮಾಡಿ ಅದನ್ನು ಅಪ್ಲಿಕೇಶನ್ ಮಾಡ್ಬೋದು. ಈ ಎರಡು ದೊಡ್ಡ ಇಂಜಿನ್ಸ್. ಸ್ಮಾಲ್ ಇಂಜಿನ್ಸ್ HALನಲ್ಲಿ ಲಕ್ಷ್ಯ ಏರ್ಕ್ರಾಫ್ಟ್ಗೆ PTI ಅಂತ ಒಂದು ಇಂಜಿನ್ ಮಾಡಿದ್ದಾರೆ. ಇಟ್ ಇಸ್ ಆಲ್ರೆಡಿ ಅನ್ ಅಪ್ಲಿಕೇಶನ್. ಅದು ಬಿಟ್ಟು ಸೇಮ್ ಇಂಜಿನ್ ಫಾರ್ ಮೋರ್ ಅಪ್ಲಿಕೇಶನ್ಸ್ ಆಲ್ಸೋ.
ಒಂದು ಇಂಜಿನ್ ಸಲ ಮಾಡಿದರೆ ಈ ಇಂಜಿನು ಫಾರ್ ಎಕ್ಸಾಂಪಲ್ ಶಿಫ್ಟ್ ಡಿಸೈರ್ಗೆ ಹಾಕ್ತೀವಿ, ಅದೇ ಇಂಜಿನ್ ತೊಗೊಂಡು ಇನೋವಾಗೆ ಹಾಕ್ತಾರೆ. ಶಿಫ್ಟ್ ಡಿಸೈರ್ ಆಸ್ ವೆಲ್ ಆಸ್ ಇನೋವಾ ಇಂಜಿನ್ ಇರೋ ಸೇಮ್. ಅದೇ ಥರ ಏರೋ ಗ್ಯಾಸ್ ಟರ್ಬೈನ್ ಇಂಜಿನ್ ಒಂದು ಮಟ್ಟಕ್ಕಿದ್ರೆ ಅಪ್ಲಿಕೇಶನ್ 1, ಅಪ್ಲಿಕೇಶನ್ 2, ಅಪ್ಲಿಕೇಶನ್ 3 ಎಲ್ಲ ಕಡೆ ಹಾಕ್ಬೋದು. ಅದೊಂದು ಚರ್ಚೆ ಮಾಡ್ತೀವಿ ನಾಳೆ ಸೆಮಿನಾರ್ನಲ್ಲಿ. ಸಿಮಿಲರ್ಲಿ ಎಸ್ಟರ್ಡೇ ದೇರ್ ಇಸ್ ವೆರಿ ಸಕ್ಸಸ್ಫುಲ್ ಫ್ಲೈಟ್. ಈಗ ಪ್ರೆಸ್ಸಲ್ಲಿ ಬಂದಿರ್ಬೋದು ಆಲ್ರೆಡಿ. ನಿನ್ನೆ ನಿರ್ಭಯ್ ಏರ್ಕ್ರಾಫ್ಟ್ನಲ್ಲಿ ನಿರ್ಭಯ್ ಏರ್ಕ್ರಾಫ್ಟ್ ADEನಲ್ಲಿ ಡೆವಲಪ್ ಮಾಡಿದ್ದಾರೆ. ಅದಕ್ಕೆ ಪವರ್ ಪ್ಲಾಂಟ್ ಇಂಜನ್ನು GTRನಲ್ಲಿ ಮಾಡಿದ್ದಾರೆ. STFE ಅಂತ, ಸ್ಮಾರ್ಟ್ ಟರ್ಬೋಫ್ಯಾನ್ ಇಂಜಿನ್ ಅಂತ. ಅದಕ್ಕೆ ಹೆಸರು ಇವಾಗ ಏನಿತ್ತು ಗೊತ್ತಿಲ್ಲ. ಬಟ್ ನಾನು ಇವಾಗ ಅದನ್ನು ಸ್ಟಾರ್ಟ್ ಮಾಡಿದ ಪ್ರಾಜೆಕ್ಟು ಇವತ್ತು ಸಕ್ಸಸ್ಫುಲ್ ಆಗಿ ಫ್ಲೈ ಆಗಿದೆ. ನಿನ್ನೆ ಇದರಲ್ಲಿ ಬಾಲಾಸೂರಲ್ಲಿ ಒಳ್ಳೆ ಫ್ಲೈಟ್ ಬರ್ತದೆ, ಅಬೌಟ್ 40-45 ಮಿನಿಟ್ಸ್ ವೆರಿ ಸಕ್ಸಸ್ಫುಲ್ ಫ್ಲೈಟ್ ಮಾಡಿದ್ದಾರೆ. ಸೊ ಅದು ಅಪ್ಲಿಕೇಶನ್, ಅದು GTR ಇಂಜಿನ್. ಅದೇ ಇಂಜಿನ್ ತಗೊಂಡು ಬೇರೆ ಕಡೆ ಹಾಕ್ಬೋದು. ಆ ಥರ ವೆರೈಟಿ ಆಫ್ ಇಂಡಿಯನ್ ಇಂಜಿನ್ಸ್ ಡೆವಲಪ್ ಟು ಬಿ ಪುಟ್ ಇನ್ ಟು ವೇರಿಯಸ್ ಅಪ್ಲಿಕೇಶನ್ಸ್. ಈಗ ಸಾಗರ್ ಮಾಡೋದು HL ಲೈಸೆನ್ಸ್ ಪ್ರೊಡಕ್ಷನ್ ಏರ್ಕ್ರಾಫ್ಟ್ ಇಂಜಿನ್ಸ್. ಆ ಇಂಜಿನ್ ಬೇರೆ ಕಡೆ ಹಾಕೋಂಗಿಲ್ಲ, ಬಿಕಾಸ್ ದ OEM will not permit. I have given this engine only for Sukhoi, this engine only for Mirage, this only for this application. For example, G404 engine only meant for LCE. You can't use that engine for any other purpose. ಅದೇ ನಮ್ಮ ಇಂಜಿನ್ ಆಗಿದ್ರೆ ನಾವು ಯಾವ ಅಪ್ಲಿಕೇಶನ್ ಬೇಕಾದರೂ ತಗೋಬೋದು. ಯಾಕಂದರೆ ನಮ್ಮ ಸುತ್ತದು ವಿ ಗಾಟ್ ಅವರ್ ಓನ್ ಪ್ರೊಪ್ರೈಟರಿ, ವಿ ಗಾಟ್ ಅವರ್ ಓನ್ IPR rights, ವಿ ಗಾಟ್ ಅವರ್ ಓನ್ powers on that, and we can do maintenance. So our developed engines can be definitely used for any application wherever you want, depending upon the capability of the engine, depending upon the requirement. So ಹಾಗಾಗಿ ಅದನ್ನು ನಾವು ಚರ್ಚೆ ಮಾಡಬೇಕಂತ we wanted to have this seminar. ಜೊತೆಯಲ್ಲಿ the buzzing topic today is alternate fuel. ಈ ಸದ್ಯಕ್ಕೆ ನಮಗೆ ಫಾಸಿಲ್ ಫ್ಯೂಯಲ್ ಅಂದರೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್. ಇದು ಎಷ್ಟು ಹೊತ್ತು ಬರುತ್ತೆ, ಎಷ್ಟು ವರ್ಷ ಬರುತ್ತೆ, ಆಮೇಲೆ ಇದರಿಂದ ಎಷ್ಟು ಪೊಲ್ಯೂಷನ್ ಬರ್ತಾ ಇದೆ ಅಂತ ನಿಮಗೆಲ್ಲ ಗೊತ್ತು. ಸೊ ಅದು ರೆಡ್ಯೂಸ್ ಮಾಡೋದಕ್ಕೆ ವಾಟ್ ಆರ್ ದ ಆಲ್ಟರ್ನೇಟ್ ಫ್ಯೂಯಲ್ಸ್? ಸೊ ದೇರ್ ಇಸ್ ಮಿನಿಸ್ಟ್ರಿ ಆಫ್ ನಾನ್ ಕನ್ವೆನ್ಷನಲ್ ಎನರ್ಜಿ ಅಂತ MNR ಅಂತ ಒಂದು ಮಿನಿಸ್ಟ್ರಿ ಇದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ದೇ ಆರ್ ಪರ್ಸ್ಯೂಯಿಂಗ್ ವೇರಿಯಸ್ ಅದರ್ ನಾನ್ ಕನ್ವೆನ್ಷನಲ್ ಅಪ್ಲಿಕೇಶನ್. ಫಾರ್ ಎಕ್ಸಾಂಪಲ್ ಸೋಲಾರ್, ಇಟ್ ಇಸ್ ಎ ಪೆರಿನಿಯಲ್ ಪವರ್. ಸೋಲಾರ್ ನಮಗೆ ದಿನ ಹಾಲು ಬರುತ್ತೆ, ನಮಗೆ ದಿನ ಬರುತ್ತೆ, ಹಾಗೆ ಬೇರೆ ಕಡೆ ಬರುತ್ತೆ, ಬೇರೆ ಕಂಟ್ರಿಯಲ್ಲಿ. ಆ ಥರ 24/7 ಸೋಲಾರ್ ಎನರ್ಜಿ ಇಸ್ ಅವೈಲಬಲ್ ಆಲ್ ಓವರ್ ದಿ ಗ್ಲೋಬ್. ಸೊ ಹೌ ಟು ಯೂಸ್ ದಟ್ ಎನರ್ಜಿ ಫಾರ್ ಕನ್ವರ್ಟಿಂಗ್ ಇನ್ ಟು ಎಲೆಕ್ಟ್ರಿಸಿಟಿ ಆ್ಯಂಡ್ ಯೂಸ್ ಇಟ್, ಅದೊಂದು. ಅದೇ ಥರ ದೇರ್ ಆರ್ ಫ್ಯೂಯಲ್ಸ್ ವಿಚ್ ಆರ್ ನಾನ್ ಫಾಸಿಲ್. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಫ್ಯೂಲ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಆದರೆ ಹೈಡ್ರೋಜನ್ ತಯಾರು ಮಾಡೋದು ವೆರಿ ಎಕ್ಸ್ಪೆನ್ಸಿವ್. ಸೊ ವಿ ಹ್ಯಾವ್ ಗಾಟ್ ಒನ್ ಲೆಕ್ಚರ್ ಬೈ ಪ್ರೊಫೆಸರ್ ಐಸಾಕ್ ಅಂತ, JJ ಐಸಾಕ್ ಅಂತ, ನಾಳೆ ಮಧ್ಯಾಹ್ನ ಮೇಲೆ, ನಾಳೆ ಬೆಳಿಗ್ಗೆ ಇನಾಗ್ರೇಷನಲ್ಲಿ. ದೇರ್ ವಾಟ್ ಯುವರ್ ಪ್ಲಾನಿಂಗ್ ಈಸ್ ದ ಹೈಡ್ರೋಜನ್ ವಿಲ್ ಬಿ ಪ್ರೊಡ್ಯೂಸ್ ಅಮೋನಿಯಾ. ಅಮೋನಿಯಾ ಬೇಕಾದಷ್ಟು ಕಂಟ್ರಿ ಡೆವಲಪ್ ಆಗ್ತಾ ಇದೆ, ಬೇಕಾದಷ್ಟು ಅಮೋನಿಯಾ ತಯಾರಾಗ್ತದೆ. ಯೂಸಿಂಗ್ ದ ಅಮೋನಿಯಾ ವಿತ್ ಸಮ್ ಕೆಮಿಕಲ್ ಪ್ರಾಸೆಸ್, ಸಮ್ technical way, it is being converted into hydrogen, and you can use it for burning in a gas turbine combustor. ಆ ಒಂದು ನಾವು ಪ್ರಾಜೆಕ್ಟ್ ತಯಾರು ಮಾಡಿದ್ವಿ. We are requesting for people to support us, because any project requires lot of money, something like 10 crores, 12 crores. Gas turbine engine, fuel, burning, trials, equipment, testing, proving, very costly exercise. So ಅದಕ್ಕೆ ಯಾರು ನಮಗೆ ಬರ್ತಾರೆ MNR ಅಂತ ಕೇಳ್ತಾ ಇದ್ದೀವಿ, ದುಡ್ಡು ಕೊಡಿ ಅಂತ. We are requesting from HL, we are requesting from other companies also. We are not approached the Ambani and Adani still. Our approach ಮಾಡಿದ್ರೆ ಅವ್ರು ಟಕ್ಕಂತ ಬಂದ್ಬಿಡ್ತಾರೆ. Yes, we want to project immediately, we will support you on that. But we are now trying to do in a little cautious way, taking money for R&D and then prove it. So ಅದು ಪಾರ್ಕ್ ಕಾಲೇಜಲ್ಲಿ ನಾವು ಆಲ್ರೆಡಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೀವಿ, without taking any money from anybody. The colleges come forward to give their real estate, to give a big hall for the equipment, testing area, and some of the faculty and some student support. With the support, without spending money from anywhere, the college has already given the support for us. So we already started. So hydrogen ತಗೊಂಡು ಅದು ಬರ್ನ್ ಮಾಡೋದಕ್ಕೆ ಎಷ್ಟು ಈಸಿ, ಎಷ್ಟು ಕಷ್ಟ ಅಂತ ಅದನ್ನು ನಾವು ಚರ್ಚೆ ಮಾಡಿ we started burning hydrogen in a very safe way. ಈಗ ಹೈಡ್ರೋಜನ್ ಬರ್ನಿಂಗ್ ಅಂತ ನೀವು ಹೇಳಿದ್ರೆ ಇಟ್ ಇಸ್ ವೆರಿ ರಿಸ್ಕಿ ಥಿಂಗ್. ನೀವು ಕೇಳಿದ್ರೆ ಓಡೋಗ್ಬಿಡ್ತಿಲ್ಲ, ಅಷ್ಟು ಡೇಂಜರಸ್ ಅದು. ಒನ್ಸ್ ಯು ಟೇಕ್ ಔಟ್ hydrogen from a cylinder, take through a pipeline, take to a small burner and put fire on that, bush of the start ಆಗುತ್ತೆ. Once the fire takes place, if you do not control the fire properly, the fire can propagate backwards within milliseconds. If you do not control the fire properly, if you do not control the flow properly, one way ಮಾಡಿಲ್ಲ ಅಂತಂದರೆ ಅದು ಚಕ್ ಅಂತ ಹೋಗ್ಬಿಟ್ಟು it will go backwards within milliseconds, and the hydrogen cylinder will become a hydrogen bomb. To that extent,
carried out trials very safely with a lot of design, lot of precautions. And Dr. Isaac, who is working on it as the main person for the project, he has gotten NAL, National Aerospace Laboratories in Bangalore, CSIR laboratory, Munchal. He has also done his post-graduation and doctorate in hydrogen specialty in the UK, long back, 40-50 years back.